ಹನುಮಪುರ ಅನ್ನೋ ಒಂದು ಪುಟ್ಟ ಹಳ್ಳಿ. ಅಂದು ಮಧ್ಯಾಹ್ನ ತುಂಬಾ ಬಿಸಿಲಿತ್ತು. 5 ವರ್ಷದ ತುಳಸಿ ತನ್ನ ಸ್ನೇಹಿತರೊಂದಿಗೆ ಮಣ್ಣಲ್ಲಿ ಆಟ ಆಡ್ತಾ ಇದ್ಲು. ಮನೆ ಮುಂದೆ ಇರೋ ಕಲ್ಲು ಕಟ್ಟೆ ಮೇಲೆ ಅವಳ ತಾತ ತಿಮ್ಮಯ್ಯ ಕುಳಿತು ತುಳಸಿ ಆಟ ಆಡೋದನ್ನ ನೋಡ್ತಾ ಖುಷಿ ಪಡ್ತಿದ್ರು. ಹೀಗಿರುವಾಗ ಏನಾಯ್ತು ಅಂದ್ರೆ, ಪಕ್ಕದ ಮನೆ ರಾಮಪ್ಪ ಸಿಕ್ಕಾಪಟ್ಟೆ ಕೋಪದಲ್ಲಿ ಬಂದು, ಲೇ ತಿಮ್ಮಯ್ಯ ಅಂತ ರಾಮಪ್ಪ ಜೋರಾಗಿ ಕಿರ್ಚಿದ. ನನ್ನ ದುಡ್ಡು ಕೊಡಕ್ಕೆ ಇನ್ಯಾವಾಗ ಮುಹೂರ್ತ ಇಟ್ಟಿದ್ಯಾ? ನಾನೇನು ನಿನ್ನ ಮುಂದೆ ಭಿಕ್ಷೆ ಬಿಡಬೇಕಾ ಯಾವಾಗ್ಲೂ? ನೀನು ಇಲ್ಲಿ ಆರಾಮಾಗಿ ನಕ್ಕೊಂಡು ಕೂತಿದ್ಯಾ, ನಿನಗೆ ಬುದ್ಧಿ ಇಲ್ವಾ ಅಂತ ಬೇಕಾಬಿಟ್ಟಿ ಬೈದ. ತುಳಸಿ ದಂಗ ಬಿಡದ್ಲು. ತನ್ನ ತಾತನಿಗೆ ಯಾರು ಇಷ್ಟೊಂದು ಕೆಟ್ಟದಾಗ ಬೈದೇ ಇರ್ಲಿಲ್ವಲ್ಲ ಅಂತ ನೋಡ್ಕೊಂಡು ನಿಂತಿದ್ಲು. ತಾತ ಈಗ ಎದ್ದು ನಿಂತು ಸರಿಯಾಗಿ ಅವನಿಗೊಂದು ಕೊಡ್ತಾರೆ ಅಂತ ಅನ್ಕೊಂಡ್ಲು. ಆದ್ರೆ ತಿಮ್ಮಯ್ಯ ಒಂದು ಚೂರು ರೇಗ್ಲಿಲ್ಲ. ಸುಮ್ಮನೆ ಅವನನ್ನ ನೋಡ್ಕೊಂಡು ನಕ್ಕೊಂಡು ಇದ್ರು. ರಾಮಪ್ಪ ಬೈದು 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 ಸಾಕಾಗಿ ಇವನಿಗೇನೋ ಹುಚ್ಚಿಡ್ದಿದೆ ಅನ್ಸತ್ತೆ ಅಂತ ಅನ್ಬಿಟ್ಟು ಅಲ್ಲಿಂದ ಹೊರಟು ಹೋದ್ರು. ತಾತ, ಅವರಷ್ಟೆಲ್ಲ ಅಂದ್ರು ನೀವೇನಕ್ಕೆ ಸುಮ್ಮನಿದ್ರಿ ಅಂತ ತುಳಸಿ ಕೇಳ್ತಾಳೆ. ತಾತ ಅವಳನ್ನ ಹತ್ರ ಕರ್ಕೊಂಡು, ಆಡು ಮಗಳೇ, ಗಾಳಿ ಬೀಸುತ್ತೆ ಅಂತ ಬೆಟ್ಟ ಎಲ್ಲಾದ್ರೂ ಹೋಗುತ್ತಾ? ಇಲ್ಲ ಅಲ್ವಾ ಅಂತ ಅಂದ್ರು. ಕೆಲವು ದಿನ ಆದ್ಮೇಲೆ ಅದೇ ರಾಮಪ್ಪ ವಾಪಸ್ ಬಂದ. ಈ ಸಲ ಅವರು ತುಂಬಾ ಸಾಫ್ಟ್ ಆಗಿದ್ರು. ತಿಮ್ಮಯ್ಯ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಲೆಕ್ಕದಲ್ಲಿ ನಂದೇ ತಪ್ಪಿತ್ತು. ಅವತ್ತು ತಲೆ ಕೆಟ್ಟು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಅದನ್ನ ಮನ್ಸಿಗೆ ಹಾಕೋಬೇಡಿ. ದಯವಿಟ್ಟು ಕ್ಷಮಿಸ್ಬಿಡ್ತೀರಾ ಅಂತ ಕೈ ಮುದ್ದು ಕೇಳ್ಕೊಂತಾರೆ. ತಾತ ನಕ್ಕೊಂಡು, ನೀನು ಅವತ್ತು ಇಲ್ಲಿಂದ ಹೋದ ಕ್ಷಣದಿಂದಲೇ ನಾನು ಅದನ್ನೆಲ್ಲ ಮರ್ತ್ಬಿಟ್ಟೆ ರಾಮಪ್ಪ, ಪರವಾಗಿಲ್ಲ ಹೋಗು ಅಂದ್ರು. ತುಳಸಿಗೆ ಇದನ್ನ ನಂಬಕ್ಕೆ ಆಗ್ಲಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ತುಳಸಿ ಮತ್ತೆ ಅವರ ತಾತ ದೇವಸ್ಥಾನಕ್ಕೆ ಹೋಗ್ತಾರೆ. ತಾತ ದೇವ್ರ ಮುಂದೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ದೇವಸ್ಥಾನದ ಗಾರ್ಡ್ಗಳು ಬಂದು, ಏಯ್ ಪಕ್ಕಕ್ಕೆ ಸರಿರಿ, ದೊಡ್ಡೋರು ಬರ್ತಿದಾರೆ ಅಲ್ವಾ, ದಾರಿ ಬಿಡಿ ಅವ್ರಿಗೆ ಅಂತ ಕಿರ್ಚುತ್ತಾರೆ. ತಾತ ಭಕ್ತಿಯಲ್ಲಿ ಮುಳುಗಿದ್ದರಿಂದ ಅವರಿಗೆ ಏನೂ ಕೇಳಿಸಿರಲ್ಲ. ಆ ದೊಡ್ಡ ಮನುಷ್ಯರು ಬಂದು, ಯಾರು ಈ ಮುದಿ ಮನುಷ್ಯ, ದಾರಿಗೆ ಅಡ್ಡ ನಿಂತಿದ್ದಾನೆ ಅಂತ ರೇಗ್ತಾರೆ. ಗಾರ್ಡೊಬ್ಬ ಬಂದು ಆ ತಾತನ ತುಂಬಾ ಜೋರಾಗಿ ತಳ್ತಾರೆ. ತಾತ ಕಂಡ್ಬಿಡ್ತಾರೆ. ತುಳಸಿಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ತಾತ ಒಂದಕ್ಷರನೂ ಮಾತಾಡದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಆ ಸಂಜೆ ತುಳಸಿಗೆ ತುಂಬಾ ಕೋಪ ಇರತ್ತೆ. ಅವ್ರ ತಾತ ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳ್ತಾಳೆ. ತಾತ, ಯಾರಾದ್ರೂ ಬೈದ್ರೆ ತಳ್ಳಿದ್ರೆ ನೀವ್ ಏನಕ್ಕೆ ಸುಮ್ಮನೆ ಇರ್ತೀರಾ? ಅಪ್ಪ ನಿಮ್ ಜೊತೆ ಎಷ್ಟು ವರ್ಷದಿಂದ ಮಾತಾಡ್ಸಲ್ಲ, ನಿಮ್ಗೆ ಗೊತ್ತಲ್ವಾ? ನೀವೇನಕ್ಕೆ ಏನು ತಲೆನೇ ಕೆಡ್ಸ್ಕೊಂತಿಲ್ಲ ಅಂತ ಕೇಳ್ತಾಳೆ. ಆಗ ತಾತ ನಕ್ಕೊಂಡು, ತುಳಸಿ, ನಿನಗೊಂದು ಪ್ರಶ್ನೆ ಕೇಳಲ್ಲ ಅಂತ ಕೇಳ್ತಾರೆ. ನಿನ್ನ ಕೈಯಲ್ಲಿ ಒಂದು ಬುಟ್ಟಿ ಒಳ್ಳೆ ಮಾವಿನ ಹಣ್ಣಿರತ್ತೆ. ಯಾರೋ ಒಬ್ಬ ಬಂದ್ಬಿಟ್ಟು ನಿನಗೆ ಒಂದು ಚೀಲ ತುಂಬಾ ಕೊಳ್ತೋಗಿರೋ ಕಸನ ಕೊಟ್ಟಾಗ ನೀನು ಅದನ್ನ ತಗೊಳ್ಳಿಲ್ಲ ಅಂದ್ರೆ ಆ ಕಸ ಯಾರ ಹತ್ರ ಇರತ್ತೆ ಅಂತ ಕೇಳ್ತಾರೆ. ತುಳಸಿ ತಕ್ಷಣ, ಅದು ಅವರ ಹತ್ರನೇ ಇರತ್ತೆ ಅಲ್ವಾ ಅಂತ ಅಂತಾಳೆ. ತಾತ ನಕ್ಕಿ ಹೇಳ್ತಾರೆ, ಅದೇ ತರ ಕಂದ, ಯಾರಾದ್ರೂ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಇಲ್ಲ ಬೈದ್ರೆ ಅದನ್ನ ಕಸ ಅಂತ ಅನ್ಕೊ. ನಾನು ವಾಪಸ್ ಅವರಿಗೆ ಬೈದ್ರೆ ಆ ಕಸನ ನಾನು ತಗೊಂಡಂಗೆ ಅಲ್ವಾ? ನನ್ನ ಹತ್ರ ನೆಮ್ಮದಿ ಅನ್ನೋ ಒಂದು ಮಾವಿನ ಹಣ್ಣಿರುವಾಗ ನಾನೇಕೆ ಆ ಕಸನ ತಗೊಳ್ಳಿ? ದೇವ್ರು ಅನ್ನೋನು ಒಬ್ಬ ಇದ್ದಾನೆ ಕಂದ. ಯಾರಾದ್ರೂ ನಮ್ಗೆ ನೋವು ಕೊಟ್ರೆ ದೇವ್ರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಾವು ಏಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಕೆಲಸ ಏನಿದ್ರು ನೆಮ್ಮದಿಯಿಂದ ಇರೋದು, ದೇವರ ನಾಮಸ್ಮರಣೆ ಮಾಡಿಕೊಂಡು ಇರೋದು ಕಂದ ಅಂತ ಅಂತಾರೆ. ಅಂದು ತುಳಸಿಗೆ ಅರ್ಥ ಆಗತ್ತೆ, ಸುಮ್ಮನೆ ಇರೋದು ಅಂದ್ರೆ ಸೋಲೋದಲ್ಲ, ಅದು ದೊಡ್ಡ ಶಕ್ತಿ ಅಂತ. ವೀಕ್ಷಕರೇ, ಈ ಒಂದು ಕಥೆಯ ಅರ್ಥ ನಾವು ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಆದ್ರೆ ಅರ್ಥ ಮಾಡ್ಕೊಂಡ್ರೆ, ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಖಕರವಾಗಿರುತ್ತೆ. ವೀಕ್ಷಕರೇ, ಒಂದು ಕಥೆನಲ್ಲಿ 2 ಪಾತ್ರ ಬರುತ್ತೆ, ತುಳಸಿ, ಇನ್ನೊಂದು ತಾತ. ತುಳಸಿ ಹೆಂಗೆ ಅಂದ್ರೆ, ಯಾರಾದ್ರೂ ಏನಾದ್ರೂ ಅಂದ್ರೆ ಕೋಪ ಮಾಡ್ಕೊಂತಾಳೆ, ದ್ವೇಷ ಬರುತ್ತೆ. ಅವ್ರು ಏನಕ್ಕೆ ಹಾಗಂದ್ರು, ಇವ್ರೇನಕ್ಕೆ ಹೀಗಂದ್ರು ಅಂತ ತುಂಬಾ ಆಲೋಚನೆ ಮಾಡ್ತಾಳೆ. ಇನ್ನೂ ಒಂದ್ ಕಡೆ ತಾತ, ಯಾರು ಏನೇ ಅನ್ಲಿ ನಮ್ಗೇನೋ, ನನಗಂದಿದ್ದು ನಾನು ಏನಕ್ಕೆ ತಲೆ ಕೆಡಿಸ್ಕೋಬೇಕು, ಕಸ ಅದು ಅಂತ ಅಂದ್ಬಿಟ್ಟು ದೂರ ಹಾಕ್ತಾರೆ. ಯಾರಾದ್ರೂ ನಮ್ಮ ಮೇಲೆ ದ್ವೇಷ ಪಡ್ತಿದ್ರೆ, ಸುಮ್ಮನೆ ಕೋಪ ಮಾಡ್ಕೊಂತಿದ್ರೆ ಅದನ್ನೆಲ್ಲ ಒಂದು ನೆಗ್ಲೆಕ್ಟ್ ಮಾಡೋಂಗೆ ಮಾಡ್ಬೇಕು. ಯಾಕಂದ್ರೆ ಅದೆಲ್ಲ ಒಂದು ಕಸ ಇದ್ದಂಗೆ ವೀಕ್ಷಕರೇ. ಕಸನ ಹತ್ರ ಇಳ್ಕೊಂಡ್ರೆ ನಮ್ಗೆ ವಾಸನೆ. ಹಂಗೆ
ಪ್ರಾಬ್ಲಮ್ಸ್ಗಳನ್ನ, ಆ ಕೋಪ ದ್ವೇಷ ಏನಿದೆ ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡ್ರೆ ನಮ್ಮ ನೆಮ್ಮದಿ ಶಾಂತಿನೇ ಹಾಳಾಗತ್ತೆ ಹೊರತು ಅವ್ರ ನೆಮ್ಮದಿ ಶಾಂತಿ ಅಂತೂ ಹೊಟ್ಟೆ ಹೋಯ್ತು, ನಮ್ಮ ನೆಮ್ಮದಿ ಶಾಂತಿನೂ ಹೋಗಿಸ್ಬಿಡ್ತಾರೆ ಅವರು, ಯಾರೇ ಆಗಿರ್ಲಿ. ವೀಕ್ಷಕರೇ, ರಿವೆಂಜ್ ತಗೊಳ್ಳೋದು ಓಕೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ. ತುಂಬ ತೀವ್ರವಾಗಿ ಅವರು ತುಂಬ ದ್ವೇಷ ಪಡ್ತಿದ್ದಾರೆ ಅಂದರೆ ನಾವು ಎದ್ದು ನಿಂತ್ಕೊಂಡು ಮಾತಾಡಲೇಬೇಕಾಗತ್ತೆ. ಅಲ್ಲಿವರೆಗೂ ನಾವು ಸೈಲೆಂಟಾಗಿರೋಣ. ಯಾರಿಗೆ ಗೊತ್ತು, ನಮ್ಮ ಸೈಲೆಂಟ್ ಅವ್ರಿಗೆ ಭಯ ಪಟ್ಕೊಂಡು ಇವರು ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾವು ಸೈಲೆಂಟಾಗಿರೋದು ಒಳ್ಳೆಯದು ಅಂತ ಅವರೇ ಹಿಂದೆ ಸರಿಬೋದಲ್ವಾ. ಏನಾದರೂ ಯಾರಾದರೂ ಕೋಪ ಮಾಡಿಕೊಂಡ್ರೆ ತಕ್ಷಣ ನಾವು ಹೋಗಿ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನಾವು ನೆಮ್ಮದಿಯಿಂದ ಅವರನ್ನು ನೆಮ್ಮದಿಯಿಂದ ಶಾಂತ ಮಾಡಿ ಇರೋ ವಿಷಯನ ಹೇಳಬೇಕು, ಹಿಂಗಲ್ಲ ಹಿಂಗೆ ಅಂತ. ಕೇಳೋಕ್ಕಾಗಲ್ವಾ, ಕೇಳ್ತಾ ಇಲ್ವಾ, ಬಿಟ್ಟಾಕ್ಬಿಡಿ. ಅದು ನನ್ನ ಒಂದು ಸಮಸ್ಯೆ ಅಲ್ಲ, ನಿನ್ನ ಸಮಸ್ಯೆ, ನೀನೇ ಸರಿ ಮಾಡ್ಕೊ ಅಂತ ಅವರಿಂದ ದೂರ ಇದ್ಬಿಡಿ ಅಷ್ಟೆ. ಯಾಕಂದರೆ ಪ್ರಾಬ್ಲಮ್ಸ್ ಅನ್ನೋದು ನಮ್ಮಲ್ಲೇ ತುಂಬ ಜಾಸ್ತಿ ಇರುತ್ತೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ಒಂದು ನಿಂದಕರಿರಬೇಕು ಅಂತ ಒಂದು ಕೀರ್ತನೆ. ಈ ಒಂದು ಕೀರ್ತನೆ ಪುರಂದರದಾಸರು ಬರ್ತಿರುವಂತಹ ಒಂದು ಕೀರ್ತನೆ. ವೀಕ್ಷಕರೇ, ಈ ಒಂದು ಕೀರ್ತನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಂದಕರಿರಲೇಬೇಕು ವೀಕ್ಷಕರೇ. ನಮ್ಮನ್ನ ಅನ್ನಕ್ಕೆ ಆಡಕ್ಕೆ ಇರಲೇಬೇಕು, ಆವಾಗಲೇ ನಾವು ಉದ್ಧಾರ ಆಗೋದು. ನಾವು ಯಾರಾದರೂ ನಮ್ಮ ಮೇಲೆ ದ್ವೇಷ ಪಡ್ತಾ ಇದ್ದಾರೆ, ನಮ್ಮ ಒಂದು ಮಿಸ್ಟೇಕ್ಸ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ನಾವು ಯಾವಾಗಲೂ ಧನ್ಯವಾಗಿರಬೇಕು. ಯಾಕಂದರೆ ನಮ್ಮ ಒಂದು ಮಿಸ್ಟೇಕ್ಸ್ಗಳು ಬೇರೆಯವ್ರು ಮಾತ್ರ ಕಂಡು ಹಿಡಿಯೋಕ್ಕೆ ಸಾಧ್ಯ, ನಾವು ಹಾಗೆ ಅದನ್ನು ಕಂಡು ಹಿಡ್ಕೊಳಕ್ಕಾಗೋದಿಲ್ಲ, ಅದು ಕಷ್ಟ ಆಗುತ್ತೆ. ಬೇರೆಯವ್ರು ಅಂದಾಗ ನಾವು ಅದನ್ನು ಸರಿಪಡಿಸ್ಕೋಬೇಕು. ಓಹ್, ಇವರೇ ನನ್ನಕ್ಕೆ ಅನ್ನೋದನ್ನು ತಗೊಳ್ದೆ ನಾವು ಫಸ್ಟು ಸರಿ ಹೋದರೆ ಅದು ನಮಗೆ ತಾನೇ ಉಪಯೋಗ, ಅದು ನಮಗೆ ತಾನೇ ಒಳ್ಳೆಯದು. ಅದಕ್ಕೆ ವೀಕ್ಷಕರೇ, ನಿಂದಕರಿರಬೇಕು ಅಂತ ದೊಡ್ಡವ್ರು ಹೇಳಿರೋದು. ವೀಕ್ಷಕರೇ, ನಾನು ಹೇಳ್ತೀನಿ ಅದನ್ನು ತಕ್ಷಣ ಕೇಳ್ಬಿಟ್ಟು ಸರಿ ಹೊರಟೋಗ್ತೀವಿ, ಅದು ಸಾಧ್ಯ ಇಲ್ಲ. ಪ್ರತಿದಿನ ಒಂದೊಂದೇ ಸ್ಟೆಪ್ಪು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟ ಆಗಿತ್ತು ಇವತ್ತಿನ ಒಂದು ಕೀರ್ತನೆ. ಇನ್ನು ಹೆಚ್ಚಿನ ಒಗಾಬೋಗ ಒಳ್ಳೆ ಕೀರ್ತನೆಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.